let us assume we have insulted the Attappa, government. Let us assume. one second. What about the person who has insulted the national anthem? One second. ನೋಡಿ, ಗವರ್ನರ್ ವಿರುದ್ಧ ಯಾರು ಕೂಡ ನೋಡಿ ಒಂದ್ ಸೆಕೆಂಡ್ ಆಯ್ತು, ನಾನು ಹೇಳ್ತೇನೆ, ಅವ್ರಿಗೆ ಹೇಳ್ತೇನೆ, ಎಲ್ಲ ಹೇಳ್ತೇನೆ, ಒಂದ್ ಕೇಳಿ. ಯಾರು ನೋಡಿ, ಕೂತ್ಕೊಳ್ಳಪ್ಪ. ಎಲ್ಲರೂ ಕೂಡ ಬುದ್ಧಿದ್ದವರಲ್ಲಿ ಇರುವಂತವ್ರು, ಎಲ್ಲರೂ ಕೂಡ ಬುದ್ಧಿಶಕ್ತಿ ಇರುವವರೇ ಮತ್ತು ಜ್ಞಾನ ಇರುವವರೇ, ಕಾನ್ಸ್ಟಿಟ್ಯೂಷನ್ ಕಲ್ತವ್ರೆ, ಮತ್ತೆ ಎಲ್ಲರೂ ಕೂಡ ಕಲಿಸುವವರೇ ಇರುವವರು. ಒಂದ್ ನಿಮಿಷ ನೀವು ಕೂಡ ಒಂದು ಸೆಕೆಂಡ್ ಈಗ ನೋಡಿ, ಬಹಳ ಸ್ಪಷ್ಟವಾಗಿ ನಾನು ಹೇಳಿದ್ದೇನೆ. ಇದೇ ರೀತಿ ಎಷ್ಟು ನೀವು ಚರ್ಚೆ ಮಾಡಿ ಇದು ಮುಗಿಸಿಗೆ ಸಾಧ್ಯ ಇಲ್ಲ. 24 ಗಂಟೆ ಆದ್ರೂ ಲಾಸ್ಟಿಗೆ ಮುಗಿದ ನಂತರ ನೀವೇನ್ ಮಾಡಿ ಸೆಷನ್ ಮುಗಿದ ಚರ್ಚೆ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದು ಲಿಮಿಟ್ ಇದೆ, ಯಾವುದು ಚರ್ಚೆಗೆ ಏನ್ ಬೇಕಂದ್ರೆ ಚರ್ಚೆ ಇದೆ. ನಾನು ಸರಿ ತಪ್ಪಂತೇಳಿ ಜನ ನೋಡ್ತಾರೆ, ಯಾರು ಸಪ್ಪು ಯಾರು ತರಿ ಅಂತೇಳಿ ಏನಂತೇಳಿ ಗೊತ್ತಾಗ್ತದೆ. ಮತ್ತೆ ಒಮ್ಮೆ ಹೇಳಿದನ್ನ ಮತ್ತೆ ಅದನ್ನೇ ಹೇಳುದು. ಈಗ ನಾನು ಹೇಳುದು ಬಹಳ ಸ್ಪಷ್ಟ ಕೇಳಿ, ನಾವು ಗವರ್ನರ್ ಬಗ್ಗೆ, ಅವರ ನಡವಳಿಕೆ ಬಗ್ಗೆ ನಾವಿಲ್ಲಿ ಯಾರು ಕೂಡ ಚರ್ಚೆ ಮಾಡಬಾರ್ದು. ಅವರೊಂದು ಉನ್ನತ ಸಂವಿಧಾನದ ಸ್ಥಾನದಲ್ಲಿದ್ದಾರೆ, ಗೌರವ ಸ್ಥಾನದಲ್ಲಿ ಯಾರು ಕೂಡ ಚರ್ಚೆ ಅವರ ನಡವಳಿಕೆ ಬಗ್ಗೆ ಯಾರು ಕೂಡ ಚರ್ಚೆ ಮಾಡಬಾರ್ದು. ಒನ್ ಸೆಕೆಂಡ್ ಲಿಸನ್ ಇಯರ್. ನಾವೇನಿದೆ ಅಂತ ಹೇಳಿದ್ರೆ, ಇವತ್ತು ನಿನ್ನೆ ಇದೇ ರೀತಿ ಸರಿಯಾ ತಪ್ಪ ಇದೇ ರೀತಿ ಚರ್ಚೆ ಆಗ್ತಾ ಬಂದಿದೆ. ಇದಕ್ಕೊಂದು ಅಂತ್ಯ ಕಾಣಬೇಕೀಗ. ನಾನು ಹೇಳುದು ನಿಮ್ಗೆ ಇಷ್ಟೇ, ಇದಕ್ಕೊಂದು ಅಂತ್ಯ ಕಾಣಿಲ್ಲಿ. ನೀವು ಭಾಷಣ ಬಗ್ಗೆ, ಸಬ್ಜೆಕ್ಟ್ ಬಗ್ಗೆ ಚರ್ಚೆ ಮಾಡಿ, ಮತ್ತೆ ನಿಮ್ಗೆ ನಾನು ಸರಿ ನಾನು ತಪ್ಪು, ಈ ನಲುಕೆರೆ ನ್ಯಾಷನಲ್ ಅಂತ ಬಗ್ಗೆ ಇದೆಯಲ್ಲ, ನೀವು ಮತ್ತು ಒಂದ್ ಸೆಕೆಂಡ್ ಆಡಳಿತ ಪಕ್ಷದ ಕೆಲವು ಸದಸ್ಯರು, ನೀವು ಕೆಲವು ಸದಸ್ಯರು, ನಾನು ಬರ್ತೇನೆ, ನಾನು ಕರ್ಕೊಂಡು ಹೋಗಿ ಗವರ್ನರ್ ಮುಂದೆ ಕೂತ್ಕೊಳಿಸ್ತೇನೆ. ನಿಮ್ಮ ಎಲ್ಲ ಚರ್ಚೆ ನೀವು ಅಲ್ಲಿ ಮಾಡಿ, ಇದಕ್ಕೆ ಅಂತ್ಯ ಅಲ್ಲಿ ಕಾಣಬೇಕಾದ್ರೆ ನಾನು ಮಾಡ್ತೇನೆ. ನನ್ನ ಸಲಹೆ ಮಾತ್ರ, ನನ್ನ ಸಲಹೆ ಇಲ್ಲ, ಇಲ್ಲಿಗೆ ಮುಗಿಸಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.